ಗೊರಮಡುಗು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಸಮಾಜ ಸೇವಕ ನರಸಿಂಹಮೂರ್ತಿ ಅವರಿಂದ ಕೊಡುಗೆ. ಶಿಡ್ಲಘಟ್ಟ ತಾಲೂಕಿನ ಗೊರಮಡುಗು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಶಾಲೆಗೆ ಹೊಸ ತಂತ್ರಜ್ಞಾನದಲ್ಲಿ ಮಾಡರ್ನ್ ಡೆಸ್ಕ್, ಲ್ಯಾಪ್ಟಾಪ್, ವಾಟರ್ ಫಿಲ್ಟರ್ ಶಾಲೆಗೆ ಕೊಡುಗೆ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಮಾರ್ಗ ಕಲ್ಪಿಸಿಕೊಂಡು ಇದ್ದಾರೆ. ಶಿಕ್ಷಣಕ್ಕೆ ಕೊಡುಗೆ ನೀಡುವುದು ಸಮಾಜದ ಭವಿಷ್ಯ ಕಟ್ಟುವ ಕೆಲಸ. ಸಾಕಷ್ಟು ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿಯಲ್ಲಿ ಇದ್ದಾವೆ. ಆದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನನ್ನ ಗುರಿ. ಸಾಕಷ್ಟು ಮಹಾನ್ ನಾಯಕರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ನಮಗೆ ಒಳ್ಳೆಯ ಮಾರ್ಗದರ್ಶಕರು ಆಗಿದ್ದಾರೆ. ಸರ್ಕಾರಿ ಶಾಲೆ ಅಭಿವೃದ್ಧಿ ಆದರೆ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆಯುತ್ತಾರೆ ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನನ್ನ ಕಡೆಯಿಂದ ಇನ್ನಷ್ಟು ಶಾಲೆಗಳ ಅಭಿವೃದ್ಧಿ ಪಡಿಸುತ್ತೇನೆ ಎಂದು ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು, ಪೋಷಕರು, ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಪತ್ರಕರ್ತರಾದ ಮೈತ್ರಿ ಲೋಕೇಶ್ ಉಪಸ್ಥಿತರಿದ್ದರು. ವರದಿ ಗಗನ್ ಸಾಮ್ರಾಟ್, ಶಿಡ್ಲಘಟ್ಟ. ಕುಂದುಕೊರತೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ಏನೇನು ಸಮಸ್ಯೆಗಳಿದೆ ಅಲ್ಲಿ ಕೆಲವೊಬ್ರು ನನಗೆ ಫೋಟೋ ಕಳಿಸಿದ್ರು. ಎಲ್ಲ ಮಕ್ಕಳೆಲ್ಲ ಕೆಳಗಡೆ ಕೂತಿರ್ತಾರೆ. ನಮಗೆ ಇಲ್ಲಿ ಹೈಟೆಕ್ ಸ್ಕೂಲಲ್ಲಿ ಈಗ ಅವರು ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಸ್ಟೇಷನ್ ಹತ್ರ SRT ಸ್ಕೂಲ್ಗೆ ಹೋಗಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವ್ರು ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ. ಇಲ್ಲಿ ಕಂಪ್ಯಾರಿಸನ್ಸ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲಿ TV ಇದೆ, ಮತ್ತೆ ಪುನಃ ಡೆಸ್ಕ್ಗಳಿದೆ, ನೀವು ನೆಲಗಡೆ ಕೂತ್ಕೊಂತೀರಾ, ನಾನು ಡೆಸ್ಕಲ್ಲಿ ಕೂತ್ಕೊಂತೀನಿ ಅಂತ. ಆ ಕಂಪ್ಯಾರಿಸನ್ಸ್ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಕಾಲ್ ತಗೊಂಡಿದ್ದೀನಿ. ಎಲ್ಲ ಮಕ್ಕಳು ಸರಿ ಸಮಾನವಾಗಿ ನಮ್ಮ ಮಂಜುಳಾ ಮೇಡಮ್ ಹೇಳ್ದಂಗೆ, ಈಗ ಇವರು ನಮ್ಮ ಲೋಕೇಶ್ ಅವರು ಹೇಳಿದ್ರು, ಮೋದಿಜಿನೂ ಸಹ ಸರ್ಕಾರಿ ಶಾಲೆಯಲ್ಲೇ, ಅಬ್ದುಲ್ ಕಲಾಂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರೋದೆ, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಸಹ ಸರ್ಕಾರಿ ಶಾಲೆಯಲ್ಲಿ ಹೋಗಿರೋದೆ, ನಮ್ಮ ಏನೋ ಕ್ರಿಕೆಟ್ ದೇವರು ಅಂತ ಹೇಳ್ತಾರೆ ತೆಂಡೂಲ್ಕರ್ ಸಹ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ಅರ್ಧದ ಎಲ್ಲರೂ ಈಗ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರೋದು. ಸರ್ಕಾರಿ ಶಾಲೆಗಳು ಈಗ ಮುಚ್ಚುವಂತ ಸ್ಥಿತಿಯಲ್ಲಿದೆ. ಇಲ್ಲಿರೋ ಅಷ್ಟು ಎಜುಕೇಶನ್ ಆಫ್ ಕ್ವಾಲಿಟಿ ನಮಗೆ ಪ್ರೈವೇಟ್ ಸ್ಕೂಲಲ್ಲಿ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಓನ್ಲಿ ಹೈಟೆಕ್ ಇರುತ್ತೆ ಅಷ್ಟೇನಹ. ಅವರೆಲ್ಲ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ, ಇಲ್ಲ JEE IITಗೆ ಹೋಗ್ತಾರೆ. ಅಲ್ಲಿ ಸಂಪಾದನೆ ಮಾಡೋದು 50,000 ಇಲ್ಲ 1 ಲಕ್ಷ ಅಷ್ಟೇ. ಇಲ್ಲಿ ಇರೋರು, ಇಲ್ಲಿ ಓದ್ಕೊಂಡು ಹೋಗಿರೋರು ಅಷ್ಟೇ ಸಂಬಳ ಸಂಪಾದನೆ ಮಾಡ್ತಾರೆ. ಇಲ್ಲ ಕಲೆಕ್ಟರ್ ಆಗ್ತಾರೆ, ಕಲೆಕ್ಟರ್ಗೆ ಬರಲ್ವ ಅಷ್ಟೊಂದು ಸಂಬಳ. ಇಲ್ಲ IAS ಮಾಡ್ಕೊಂಡು ಏನೋ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ, ಅವ್ರಿಗೊಂದು ಬರಲ್ವ ಅಷ್ಟೊಂದು ಸಂಬಳ. ಬಂದೇ ಬರುತ್ತೆ ಅರ್ಧದ. ಇಲ್ಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ತಾರೆ, ಅಲ್ಲೆಲ್ಲ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರು, ಹೈಟೆಕ್ ಇಂಜಿನಿಯರು, AE ಆ ತರ ಟೆಕ್ನಾಲಜಿಗೆಲ್ಲ ಹೋಗ್ತಾರೆ ಅರ್ಧದ. ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದನ್ನ ತಡಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ಗೆ ಈಗ ಸುಮಾರು ಸ್ಕೂಲುಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಗಲೂ ಇನ್ನೂ ನಮ್ಮ ಟೀಮ್ ಕಡೆಯಿಂದ ಆಲ್ರೆಡಿ ಒಂದು 4-5 ಸ್ಕೂಲ್ ಬಂದಿದೆ. ಆ ಸ್ಕೂಲ್ ಲಿಸ್ಟು ಈಗ ಆಲ್ರೆಡಿ ಈಗ ಒಂದು ಕನ್ಮಂಗಳ ಒಂದು ಆಲ್ರೆಡಿ ನಮ್ಮ ಪೈಪ್ಲೈನ್ ಅಲ್ಲಿ ಇರುವಂತ ಸ್ಕೂಲ್ಸು ಕನ್ಮಂಗಳ, ನಾನು ಓದಿರುವಂತ ಸ್ಕೂಲೇ ವೈ ಹುಣಸೇನಹಳ್ಳಿ. ನಾನು ಅಲ್ಲಿ 7th ಸ್ಟ್ಯಾಂಡರ್ಡ್ ತನಕ ಓದಿ ಬಂದಿರುವಂತ ಸ್ಕೂಲೇ ವೈ ಹುಣಸೇನಹಳ್ಳಿ, ಮತ್ತೆ ಗಂಗೆಹಳ್ಳಿ, ಮತ್ತೆ ಚೊಕ್ಕನಹಳ್ಳಿ. ಈ ಭಾಗದಲ್ಲಿ ಇರುವಂತ 2 ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಮತ್ತೆ ಪುನಃ ಬೊಡ್ಗುಂಟೆ ಮತ್ತೆ ಗಂಜಗುಂಟೆ ಇದರಲ್ಲೇ 2 ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಇನ್ನೂ ತುಂಬಾನೇ ಅಂದ್ರೆ ಪೂರಾಗಿ ಇದೆ. ಆ ಸ್ಕೂಲ್ಗಳನ್ನೆಲ್ಲ ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದೊಂದು ಕ್ವಾರ್ಟರ್ ಅಲ್ಲಿ ಅಷ್ಟು ಸ್ಕೂಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನನ್ನ ಟಾರ್ಗೆಟ್ ಇದೆ. ಅದನ್ನು ಮುಗಿಸ್ಕೊಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಕ್ಷಮೆ ಯಾಚನೆ ಮಾಡಿ ನಮಸ್ಕಾರಗಳು.